ಕನ್ನಂಬಾಡಿ ಕಟ್ಟಡ ಮಾಡಿದ್ದು ಸಿದ್ದರಾಮಣ್ಣವರಲ್ಲೇನಪ್ಪ. ಕನ್ನಂಬಾಡಿ ಕಟ್ಟಡ ಮಾಡಿದ್ದ್ಯಾರು? ಸಿದ್ದರಾಮಣ್ಣವ್ರು ತಾನೆ. ಮತ್ತು ಅದಕ್ಕೆ ಹಂಗೆ ಹೇಳಿದ್ದಾರೆ ತಂದಿರೋರು, ಹಾಂ ಅಲ್ವಾ? ಅಲ್ಲಿಂದ ಹಿಡ್ಕೊಂಡು ಮೈಸೂರು ಪ್ಯಾಲೇಸಿಂದ ಹಿಡ್ಕೊಂಡು ಎಲ್ಲ ಕೆಲಸವನ್ನ ಅವರೇ ಮಾಡಿದ್ದಾರೆ. ಇವತ್ತು ಯಾವುದು ವಾಣಿ ವಿಲಾಸ ಡ್ಯಾಮ್ ಇರ್ಬೋದು, ಕನ್ನಂಬಾಡಿ ಕಟ್ಟಡ ಇರ್ಬೋದು, ಎಲ್ಲ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಆಗಿದ್ದಾವೆ. ಹಾಗಾಗಿ ಅವರು ಹೇಳಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನೀನು ಒಂದು ಟ್ವೀಟ್ ಮಾಡಿ ಇದ್ರು ಮಾಡಿದ್ರಿ ಸರ್, ಫೇಸ್ಬುಕ್ ಪೋಸ್ಟ್ ನಮ್ಮ ಸಂಸದರ ಬಗ್ಗೆ ನಮ್ಗೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತ ಹೇಳಿ, ಅದು ಯಾಕೆ ಅಂತ ಮಾಡಿದ್ದೇನೆ, ಟ್ವೀಟ್ ಮಾಡಿದ್ದೇನೆ ಅಷ್ಟೇ. ಎದಕ್ಕೆ ಹೋಗಿದ್ರಿ, ಏನು ಕೇಳಕ್ಕೆ? ಈಗ ನಾನು ಇಲ್ಲಿಂದ ಡೆಲ್ಲಿಗೆ ಹೋಗಿದೆ. ಮೊನ್ನೆ 22ನೇ ತಾರೀಕು ಬೊಮ್ಮಾಯಿಯವರು ಸಿಕ್ಕಿದ್ರು ನನಗೆ ರಾಣೆಬೆನ್ನೂರಲ್ಲಿ ಕಾರ್ಯಕ್ರಮದಲ್ಲಿ. ಅವಾಗ ಹೇಳಿದೆ, ನಾನು ನಾಳೆ ಡೆಲ್ಲಿಗೆ ಬರ್ತಾಯಿದ್ದೀನಿ, ನನ್ನ ವೈಯಕ್ತಿಕ ಬೇರೆ ಏನೋ ಕೆಲಸ ಇತ್ತು, ಹೋಗ್ತಾಯಿದ್ದೆ, ಬರ್ತಾಯಿದ್ದೀನಿ ಅಂದರು. ಆಯಿತು, ಅಲ್ಲೇ ಸಿಗೋಣ ಅಂದರು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹೋದೆ, ಡೆಲ್ಲಿಗೆ ಹೋಗಿ 11 ಗಂಟೆಗೆ ಅವ್ರ ಪಿ ಎಗೆ ಫೋನ್ ಮಾಡಿದೆ. ಅವ್ರಿಗಂತೂ ಫೋನ್ ಮಾಡೋಂಗಿಲ್ಲಲ್ಲ, ಅವ್ರು ಯಾವುದು ಫೋನ್ ಐತಲ್ಲ. ನಾವು ಎಷ್ಟೋ ವರ್ಷಗಳಾಯಿತು ನೇರವಾಗಿ ಅವ್ರಿಗೆ ಮಾತಾಡಿದೆ. ಅವರ ಪಿ ಎಗೆ ಫೋನ್ ಮಾಡಿದೆ ನಾನು, ಕುಲಕರ್ಣಿ ಅಂತ ಯಾರೋ ಇದ್ದಾರೆ. ಯಾಕೆಂದರೆ ಅವ್ರು ಒಂದು ಸರಿ ಹೇಳಿದರು, ನಿಮ್ಮನ್ನು ಹೆಂಗೆ ಡೆಲ್ಲಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಮ್ಮ ಪಿ ಎ ಇದ್ದಾನೆ, ಅವ್ನು ಕಾಂಟ್ಯಾಕ್ಟ್ ಮಾಡಿದ್ದ. ಅವ್ನಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ನು ಹೇಳ್ದ, ಸರ್ ಮುಂದಿನ ಗಾಡಿಯಲ್ಲಿದ್ದಾರೆ ಏರ್ಪೋರ್ಟಲ್ಲಿ, ಈಗ ಫ್ಲೈಟಿಂದ ಹೊರಟರು, ಸೋಮಣ್ಣವರು ಇದ್ದಾರೆ ಅಂದರು. ಸರಿಯಪ್ಪ ಆಯಿತು, ಇಳಿದ ಮೇಲೆ ನಾನು ಡೆಲ್ಲಿಗೆ ಬಂದಿದ್ದೀನಿ, ಸಾಹೇಬ್ರಿಗೆ ಹೇಳಿ ಸ್ವಲ್ಪ ಫೋನ್ ಹಚ್ಕೊಡಪ್ಪ ಅಂತ ಹೇಳಿದೆ. 2 ದಿವಸ ಆದರೂ ಕೂಡ ಅವರಿಂದ ಯಾವುದೇ ರೀತಿ ಒಂದು ಕಾಲ್ ಬರಲಿಲ್ಲ. ನನಗೆ ಬೇರೆ ನಮ್ಮ ಸಂಸದರ ರಾಘವೇಂದ್ರ ಅವ್ರನ್ನ ಭೇಟಿ ಮಾಡಿದ್ವಿ, ಶೋಭಾ ಕರಂದ್ಲಾಜೆ ಭೇಟಿ ಮಾಡಿದ್ವಿ, ಕುಮಾರಸ್ವಾಮಿಯವ್ರು ಭೇಟಿ ಮಾಡಿದ್ವಿ. ನನಗನ್ನಿಸ್ತು, ನಮ್ಮದು ಏನು ದುರಾದೃಷ್ಟಪ್ಪ, ಅಟ್ಲೀಸ್ಟ್ ನಮ್ಮ ಎಂ ಪಿನ ನಾವು ಡೆಲ್ಲಿಗೆ ಬಂದರೂ ನೋಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಹೆಂಗೆ ಅಂತ ಒಂದು ಮನಸ್ಸಿಗೆ ಬೇಜಾರಾಯಿತು. ಅದಕ್ಕೆ ಹೇಳಿದೆ, ನಮ್ಮ ದುರದೃಷ್ಟ, ನಮ್ಮ ಎಂ ಪಿ ಅವರ ಕಾಲ್ ಶೀಟ್ ಸಿಗಲಿಲ್ಲ ನಮಗೆ ಅಂತ ಅಷ್ಟೇ. ಅದ್ರಾಗೇನು ವ್ಯತ್ಯಾಸ ಇದೆ? ಯಾರನ್ನ ಈಗ ಅಲ್ಲಿ ಹೋದಾಗ ರಾಘಣ್ಣವರು ಚರ್ಚೆ ಮಾಡಿದ್ರು. ಈಗ ಅವ್ರು ಹೇಳಿದ್ರು, ಈಗ ನಮ್ಮದು ಹಿರೇಮಠದ ಹತ್ರ ಅಕ್ಯುಡೇಟರ್ ಆಗಿದೆ. ಈಗ ನ್ಯಾಷನಲ್ ಹೈವೇ ಅವ್ರ ಎಫರ್ಟ್ಸಿಂದನೇ ಆಯಿತು. ರಾಣೆಬೆನ್ನೂರು ಬೈಂದೂರು ಹೈವೇ ಆಗಿದ್ದು ಅವ್ರ ಎಫರ್ಟ್ಸಲ್ಲೇ ಆಯಿತು. ಇವತ್ತು ಮಾಸೂರಿಗೆ 25 ಕೋಟಿ ರೂಪಾಯಲ್ಲಿ ಬ್ರಿಡ್ಜ್ ಮಾಡಿದರು. ಇಲ್ಲಾಂದ್ರೆ ಪ್ರತಿ ವರ್ಷ ಮಾಸೂರು ಮುಳುಗಿ ಹೋಗ್ತಾ ಇತ್ತು. ಇವತ್ತು ಅವರು ನ್ಯಾಷನಲ್ ಹೈವೇ ಅದನ್ನು ಸೇರಿಸ್ಕೊಂಡು ಮಾಡ್ಕೊಂಡು ಬಂದಿದ್ದರಿಂದ ಅನುಕೂಲ ಆಯಿತು. ಅದನ್ನು ಹೇಳಿದಾಗ ಅವ್ರು ಇನ್ನೊಂದು ನನಗೆ ಹೇಳಿದ್ರು, ಈಗ ಹಿರೇಮಠದ ಹತ್ರ ಅಕ್ಯುಡೇಟರ್ ಏನಾಗಿದೆ ಅದ್ರ ಮೇಲೆ ಫ್ಲೈಓವರ್ ಮಾಡ್ತಾಯಿದ್ದೀವಿ, ಅದಕ್ಕೆ ಮಂಜೂರಾಗ್ತಾ ಇದೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿದ್ವಿ. ಮತ್ತು ನಮ್ಮ ಸಂಸದ ಹತ್ರ ಈಗ ಅವರು ಒಂದು ಹೇಳ್ತಾಯಿದ್ರು, ಅವೊಂದು ಅದು ಅದರಲ್ಲಿ ಭದ್ರಾವತಿಯಲ್ಲಿ ತಮಿಳರು ಜಾಸ್ತಿ ಇದರಲ್ಲಿ ಯಾವುದೋ ಒಂದು ಮೂರ್ತಿ ಬಗ್ಗೆ, ಅಲ್ಲಿ ಯಾವುದು ತಿರುವಳ್ಳವರಲ್ಲಪ್ಪ, ಇನ್ನೊಂದು ಯಾವುದೋ ಇದು ಬರ್ತೇನೆ ನಾನು. ಅದಕ್ಕೆ ಅಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟಿಂದ 7 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೇವೆ ಅಂದರು. ನಾವು ಇದು ನಮ್ಮ ಸರ್ವಜ್ಞರ ಬಗ್ಗೆ ನಮ್ಮ ಎಂ ಪಿಗಳನ್ನ ಕೇಳೋಣ, ಅದು ಏನಾದ್ರು ಇದರದ್ದು ಏನೋ ಟೂರಿಸಂ ಡಿಪಾರ್ಟ್ಮೆಂಟಲ್ಲಿ ಹಾಕಿ ಏನಾದ್ರು ಮಾಡ್ತಾರೆ ಅಂತ ನಾವು ಏನೋ ಡೆಲ್ಲಿಗೆ ಹೋಗಿದ್ದೀವಿ ಅಂತ ಹೋದರೆ ಅಪಾಯಿಂಟ್ಮೆಂಟೇ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು? ಅದಕ್ಕೆ ನೋವಾಯಿತು ಮನಸ್ಸಿಗೆ, ಹಾಕಿದ್ದೆ. ಏನು ಸರಿ ಅಂತ ಸರಿ ಅಂದರೆ ಕೆಟ್ಟಿದ್ದೆಲ್ಲ ಕೆಟ್ಟಿದ್ದೆಲ್ಲ ಎಂದೆ ಹೇಳಪ್ಪ ಕೇಳಿದ ಸಿಗ್ತಾರೆ, ಬರ್ತಿರ್ತಾರೆ, ಹೋಗ್ತಿರ್ತಾರೆ ಅವರು. ನಾವು ಪೇಪರ್ ಇದನ್ನು ನೋಡ್ತಿರ್ತೀವಿ, ಎಲ್ಲ ಅವರು ಟೂರ್ ಪ್ರೋಗ್ರಾಮ್ ಬರ್ತಾರೆ, ಹೋಗ್ತಿರ್ತೀವಿ.